ದಾವಣಗೆರೆಯ ಗಾಂಧಿನಗರದಲ್ಲಿರುವ ರುದ್ರಭೂಮಿಯಲ್ಲಿ ನೂತನವಾಗಿ ನಿರ್ಮಾಣ ಮಾಡಲಾಗುತ್ತಿರುವ ವಿದ್ಯುತ್ ಚಿತಗಾರ ನಿರ್ಮಾಣ ಕಾಮಗಾರಿ ಗುದ್ದಲಿ ಪೂಜೆ ಹಾಗೂ ಸತ್ಯ ಹರಿಶ್ಚಂದ್ರ ಜಯಂತ್ಯೋತ್ಸವವನ್ನು ಫೆಬ್ರವರಿ 15ರಂದು ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾದಿಗ ಮಹಾಸಭಾದ ಅಧ್ಯಕ್ಷ ಬಿಎಚ್ ವೀರಭದ್ರಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ನೆರವೇರಿಸಲಿದ್ದು, ವಿಶೇಷ ಅತಿಥಿಗಳಾಗಿ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ಪ್ರಾದೇಶಿಕ ಆಯುಕ್ತ ಅಮ್ಲಾನ್ ಆದಿತ್ಯ ಬಿಸ್ವಾಸ್, ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ, ಜಿಲ್ಲಾ ರಕ್ಷಣಾಧಿಕಾರಿ ಶೇಖರ್ ಎಚ್ ತೆಕ್ಕಣ್ಣನವರ್ ಆಗಮಿಸಲಿದ್ದಾರೆ ಎಂದರು. ಇನ್ನು ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವ ಎಚ್ ಆಂಜನೇಯ, ಮಾಯಕೊಂಡ ಶಾಸಕ ಕೆಎಸ್ ಬಸವಂತಪ್ಪ, ತಾಂಡಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎನ್ ಜಯದೇವ ನಾಯ್ಕ್, ಎಂಎಲ್ಸಿ ಕೆ ಅಬ್ದುಲ್ ಜಬ್ಬಾರ್, ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ರಂಗಪ್ಪ, ಶಂಕರ್, ಮಂಜುನಾಥ್, ಮಲ್ಲಿಕಾರ್ಜುನ್, ನಾಗರಾಜ್, ಹನುಮಂತಪ್ಪ, ಶಿವಮೂರ್ತಿ ಸೇರಿದಂತೆ ಅನೇಕರು ಇದ್ದರು. ದಾವಣಗೆರೆ ನಗರ ಪಾಲಿಕೆ ವತಿಯಿಂದ 95ರಿಂದ ಎಲ್ಲ ಜಾತಿಯ ಧರ್ಮದ ಜನಾಂಗದವರನ್ನು ನಾವು ಶಿವನ ಪಾದ ಸೇರಿದಾಗ ರುದ್ರಭೂಮಿಗೆ ಹೋಗ್ತೇವೆ. ಅದೇ ನಮ್ಮ ಮನೆ. ಆ ಮನೆಗೆ ಸುತ್ತಲೂ ಒಂದು ದೊಡ್ಡದೊಂದು ಕಾಂಪೌಂಡು ಕೊಡಬೇಕು ನಗರ ಪಾಲಿಕೆಯಿಂದ ಕೇಳಿದಾಗ ಅವರು ಅಲಕ್ಷ್ಯ ಮಾಡಿದ್ದಕ್ಕೋಸ್ಕರ 95ರಲ್ಲಿ 41 ನಗರ ಪಾಲಿಕೆ ಇತ್ತು. ಆವಾಗ ನಗರ ಪಾಲಿಕೆ ಇರಲಿಲ್ಲ. 41 ಜನರ ನಗರ ಪಾಲಿಕೆಯ ಸದಸ್ಯರನ್ನು 41 ಜನರ ಸಮಾಧಿಗಳನ್ನು ನಿರ್ಮಾಣ ಮಾಡಿದ್ದೀವಿ ದಾವಣಗೆರೆ ನಗರ ಪಾಲಿಕೆ ಮುಂಭಾಗದಲ್ಲಿ. ಆ ಹೋರಾಟ ಇತಿಹಾಸದಲ್ಲೇ ಒಂದು ಆ ರೀತಿ ಮರೆಯೋಂಗಿಲ್ಲ. ಆ ಹೋರಾಟಕ್ಕೆ ನಮ್ಮ ನಗರ ಪಾಲಿಕೆಯವರು ಶಾಮನೂರು ಶಿವಶಂಕರಪ್ಪನವರು ಆ ಟೈಮ್ನಲ್ಲಿ ಹೋರಾಟಕ್ಕೆ ಮಣಿದು ನಾನು 2002ರಲ್ಲಿ ನಗರಾಭಿವೃದ್ಧಿ ಮಂಡಳಿ ಸದಸ್ಯನಾಗಿದ್ದೆ. ನನಗೆ ಸದಸ್ಯರಿಗೆ ಎಲ್ಲರಿಗೂ 5 ಕೋಟಿ ಕೊಟ್ಟಿದ್ರು. ನನ್ನ ಅನುದಾನದಲ್ಲಿ 5 ಕೋಟಿನೂ ರುದ್ರಭೂಮಿ ಕಾಂಪೌಂಡಿಗೆ ಅಂತ ಖರ್ಚು ಮಾಡಿದ್ದು ನಾನು. ಇದಕ್ಕೂ ಹಾಕಲಿಲ್ಲ, ನಾನು ರುದ್ರಭೂಮಿಗೆ ಹಾಕಿದ್ವಿ. ಅದು ಎಲ್ಲ ಜನಾಂಗದವರು ಇವತ್ತೊಂದು ದಿವಸ ಸೇವೆ ಮಾಡ್ತಾ ಇದ್ದಾರೆ. ಆ ರೀತಿ 5 ಕೋಟಿಗಳನ್ನು ನನ್ನ ಅನುದಾನದಲ್ಲಿರ್ತಕ್ಕಂಥ ಸದಸ್ಯನಾಗಿದ್ದೆ ನಗರಾಭಿವೃದ್ಧಿ ಮಂಡಳಿಯಲ್ಲಿ. ಕೊನೆಗೆ ಏನಾಯಿತು ಅಂದರೆ ವೀರಶೈವರಿಗೆ ಅರ್ಧ ಮುಕ್ತಾಯ ಆಗಿಬಿಡ್ತು. ಅಲ್ಲಿ ಕೆಲವಾರು ಜನ ಗುಡಿಸ್ಗಳು ಕಟ್ಟಿದರು. ನಾವು ಶಿವಶಂಕರಪ್ಪರು SP DC ಹೋಗಿ ರಾತ್ರಿನೇ ಗಮನಿಸ್ ಮಾಡಿಸಿ ಶಿವಶಂಕರಪ್ಪರು ಸ್ವಂತ 2 ಕೋಟಿ ಕೊಟ್ಟರು. ಯಾವ ಅನುದಾನ ಅಲ್ಲ, ಸರ್ಕಾರ ಅಲ್ಲ, ಯಾವುದೂ ಅಲ್ಲ, ಅವರು ಸ್ವಂತ ದುಡ್ಡಿನಿಂದ 2 ಕೋಟಿ ರೂಪಾಯಿ ಕೊಟ್ಟರು. ಶಿವಶಂಕರಪ್ಪನವ್ರು ಇವತ್ತಿಂದ ನೆನೆಸ್ಬೇಕು ಇವತ್ತಿನ ದಿವಸ. ಅದೇ ರೀತಿ ಅದು ಮುಗಿದ ಮೇಲೆ 2002ರಲ್ಲಿ SM ಕೃಷ್ಣರವರು ಗುದ್ದಲಿ ಪೂಜೆ ಮಾಡಿದ್ರು. ಯಾವುದೋ ಉದ್ಘಾಟನೆ ಮಾಡಿದರು ರುದ್ರಭೂಮಿಯನ್ನು.